ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ಟೆಕ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಇವತ್ತೊಂದೊಳ್ಳೆ ರಕ್ಷಾಬಂಧನ ವಿಶೇಷ ವಿಡಿಯೋವನ್ನು ರೆಡಿ ಮಾಡಿದ್ದೇನೆ. ಆ ವಿಡಿಯೋ ತುಂಬ ಸೂಪರ್ ಬಂದಿದೆ. ಬನ್ನಿ ಆ ವಿಡಿಯೋದ ಪ್ರಿವ್ಯೂನ ಈಗ ನಾವು ನೋಡ್ಕೊಂಡು ಬರೋಣ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೆರಳು ದೇಹಕ್ಕೆ ನಾವಾಗಲೆಂದು ಬಯಸುತ್ತಿದೆ. ಬಂಧನ ನೋಡಿದ್ರಲ್ಲ ಸ್ನೇಹಿತರೆ, ಸೊ ಈ ವಿಡಿಯೋ ತುಂಬಾ ಸೂಪರ್ ಬಂದಿದೆ. ಸೊ ಅಕ್ಕ ತಂಗಿದರಿಗೆ ನಾವು ವಿಶೇಷ ಕೋರ್ಬೇಕಂತ ಹೇಳಿದ್ರೆ ಈ ಒಂದು ವಿಡಿಯೋನ ರೆಡಿ ಮಾಡ್ಕೊಂಡು ವಿಶೇಷ ಕೋರ್ ತುಂಬಾ ಸೂಪರ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋ ಮಾತ್ರ ಮಾಡಬೇಡಿ. ಈ ವಿಡಿಯೋದಲ್ಲಿ ಮತ್ತೆ ಮ್ಯೂಸಿಕ್ ಅನ್ನು ಮೀಟ್ ಮಾಡಿದ್ದೀನಿ, ಕಾಪಿ ರೈಟ್ ಇಶ್ಯೂ ಇರೋದ್ರಿಂದ ಹಾಗಾಗಿ ನೀವು ನನ್ನ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಪೇಜ್ ಬಂದು ನೋಡಿದ್ರೆ ಅಲ್ಲಿ ನಿಮ್ಗೆ ಯಾವುದೇ ತರ ಮ್ಯೂಟ್ ಇರೋದಿಲ್ಲ, ಖಂಡಿತವಾಗಿ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋ ಮಾತ್ರ ಮಾಡಬೇಡಿ. ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗಳನ್ನ ನಿಮ್ಮ ಸ್ನೇಹಿತರೆ ಪ್ರೀತಿ ಪತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಅತ್ಯಂತ ಸುಲಭವಾಗಿ ರೆಡಿ ಮಾಡ್ಕೋಬಹುದು. ಜಸ್ಟ್ ನೀವು ಒಂದು ಫೋಟೋಗಳನ್ನು ಆಡ್ ಮಾಡ್ಕೊಂಡ್ರೆ ಅಷ್ಟೇ ಈ ಒಂದು ವಿಡಿಯೋ ರೆಡಿ ಆಗ್ಬಿಡುತ್ತೆ. ಸೊ ಈ ವಿಡಿಯೋ ರೆಡಿ ಮಾಡೋದಕ್ಕೆ ಮೊದಲಾಗಿ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಈ ಟ್ಯೂಟೋರಿಯಲ್ ವಿಡಿಯೋನ ಸ್ಕಿಪ್ ಮಾಡೋದು ನೋಡಬೇಕು. ನಂತರ ಹೈಲೈಟ್ ಮೋಷನ್ ಪ್ರಾಜೆಕ್ಟ್ ಫೈಲ್ ನ ಇಂಪೋರ್ಟ್ ಮಾಡ್ಕೊಳ್ಬೇಕು. ಸೊ ಬನ್ನಿ ಈ ಒಂದು ವಿಡಿಯೋನ ಯಾವ ರೀತಿ ರೆಡಿ ಮಾಡೋದು ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಹೈಲೈಟ್ ಮೋಷನ್ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ನೋಡಿ, ಹೈಲೈಟ್ ಮೋಷನ್ ಆಪ್ ಓಪನ್ ಮಾಡ್ಕೊಂಡಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಪ್ರಾಜೆಕ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಕಾಣಿಸುತ್ತೆ ರಕ್ಷಾಬಂಧನ ಮೇಲ್ ವೆರ್ಷನ್ ಎಡಿಟಿಂಗ್ ಬೈ ನಕ್ಷತ್ರ ಟೆಕ್ ಸ್ಟುಡಿಯೋ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಫೈಲ್ ಕಾಣಿಸುತ್ತೆ. ನೀವು ಇಂಪೋರ್ಟ್ ಮಾಡ್ಕೊಂಡಿದ್ರೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ ಕೂಡಲೇ ನಿಮಗೆ ಇಲ್ಲಿ ಏನು ಎಡಿಟ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಜಸ್ಟ್ ನಿಮ್ಮ ಫೋಟೋಗಳನ್ನ ಜಸ್ಟ್ ಆಡ್ ಮಾಡ್ಕೊಳ್ಬೇಕಷ್ಟೇ. ಸೊ ಸಿ ಈಗ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೀಡಿಯಂ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಯಾವ್ದು ಫೋಟೋವನ್ನು ಆಡ್ ಮಾಡಬೇಕು ಅಂತ ಇರ್ತೀರೋ ಆ ಫೋಟೋ ಬ್ಯಾಕ್ ಗ್ರೌಂಡ್ ಎರೇಸ್ ಆಗಿರಬೇಕು. ಆ ಒಂದು ಫೋಟೋಗಳನ್ನ ಇಲ್ಲಿಗೆ ಆಡ್ ಮಾಡ್ಕೊಳ್ಬೇಕು. ಜಸ್ಟ್ 6 ಫೋಟೋಸ್ ಅಷ್ಟೇ ಬೇಕಾಗಿರೋದಿಲ್ಲ. ಸೊ ನೀವು ಸಿಂಗಲ್ ಆಗಿರೋದು 4 ಫೋಟೋ ಇಬ್ರು ಜೊತೆ ತೆಗೆಸ್ಕೊಂಡಿರುವಂತ ಫೋಟೋ ಇರುತ್ತಲ್ಲ ಆ ಫೋಟೋನ ಆಡ್ ಮಾಡ್ಕೊಂಡ್ರೆ ತುಂಬಾ ಸೂಪರ್ ಆಗಿರುತ್ತೆ. ಸೊ ಈಗ ಜಂಟಿ ಆಗಿರೋ ಫೋಟೋನ ಫಸ್ಟ್ ಆಡ್ ಮಾಡೋಣ. ಸೊ ನೋಡಿ, ಈ ರೀತಿ ಆಡ್ ಮಾಡ್ಕೊಂಡು ಸ್ವಲ್ಪ ಹೀಗೆ ಸ್ವೈಪ್ ಮಾಡ್ಕೊಳ್ಳಿ. ಸ್ವೈಪ್ ಮಾಡ್ಕೊಂಡು ಸ್ವಲ್ಪ ಬ್ಯಾಕ್ ಬಂದ್ಬಿಟ್ಟು ಸ್ವಲ್ಪ ಇಲ್ಲಿ ಮೇಲ್ಗಡೆ ಸ್ವೈಪ್ ಮಾಡ್ಕೊಂಡ್ರೆ ನಿಮಗೆ ಈ ಎಲ್ಲೋದು ಏನು ಒಂದು ಟೆಕ್ಸ್ಟ್ ಲೇಯರ್ ಕಾಣಿಸುತ್ತೆ. ಆ ಟೆಕ್ಸ್ಟ್ ಲೇಯರ್ ಕೆಳಗಡೆ ಒಂದು 3 ರೆಕ್ಟಾಂಗಲ್ ಲೇಯರ್ ಕಾಣಿಸುತ್ತೆ ನಿಮಗೆ. 1 2 3 ಅಂತ ಹೇಳಿ ಇಲ್ಲಿಗೆ ಮೌಸ್ ಕರ್ಸರ್ ನೋಡಿ. ಸೊ ಆ ಒಂದು ಲೇಯರ್ ಎಂಡಿಂಗ್ ಎಲ್ಲಿದೆ ನೋಡಿ ಇಲ್ಲಿ 11.3 ಸೆಕೆಂಡ್ ವರೆಗೂ ಇದೆ. ಸೊ ಇಲ್ಲಿವರೆಗೂ ಈ ಫೋಟೋ ಆಡ್ ಮಾಡಬೇಕು. ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಹೀಗೆ ಬ್ಯಾಕ್ ಈ ರೀತಿಯಾಗಿ ಸ್ವಲ್ಪ ಸ್ವೈಪ್ ಮಾಡ್ಕೊಂಡು ಸ್ವಲ್ಪ ಬ್ಯಾಕ್ ಬಂದ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಸ್ವೈಪ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ನೋಡಿ ಇಲ್ಲಿ ರೆಕ್ಟಾಂಗಲ್ 1 ಮತ್ತೆ ರೆಕ್ಟಾಂಗಲ್ 2 ಅಂತ ಕಾಣಿಸುತ್ತೆ. ಅದನ್ನ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಳ್ಳೋದು ಏನಕ್ಕೆ ಅಂತ ಹೇಳಿದ್ರೆ ನೀವು ಫೋಟೋ ಆಡ್ ಮಾಡಬೇಕಾದ್ರೆ ಬ್ಲಾಕ್ ಶೇಡ್ ಬರ್ತಿದೆಯಲ್ಲ, ಅದರಿಂದ ಅದನ್ನ ಆಫ್ ಮಾಡ್ಕೊಂಡ್ರೆ ಅದು ಬರೋದಿಲ್ಲ. ಸೊ ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಟ್ರಾನ್ಸ್ಫಾರ್ಮ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಹೀಗೆ 90 ಡಿಗ್ರಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಝಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋನ ಹಿಂದಕ್ಕೆ ಸ್ವೈಪ್ ಮಾಡ್ಕೊಳ್ಳಿ. ಅಂತ ಹೇಳಿದ್ರೆ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಚಕ್ರ ಬರ್ತಿದೆ ನೋಡಿ, ಅಲ್ಲಿಂದ ಹಿಂದಕ್ಕೆ ಹೋಗ್ಬೇಕು. ಆ ರೀತಿಗೆ ಸ್ವೈಪ್ ಮಾಡ್ಕೊಂಡು ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋನ ಫುಲ್ ಆಗಿ ಈ ರೀತಿ ಝೂಮ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಈ ರೀತಿಗೆ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಈಗ ಸಿಂಗಲ್ ಫೋಟೋನ ಆಡ್ ಮಾಡೋಣ. ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೀಡಿಯಂ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸಿಂಗಲ್ ಫೋಟೋನ ಈಗ ಆಡ್ ಮಾಡೋಣ. ಸೊ ಫೋಟೋ ಆಡ್ ಮಾಡ್ಕೊಂಡು ಸೇಮ್ ಆ ಒಂದು ಫೋಟೋ ಹೆಂಡಿಂಗ್ ಎಲ್ಲಿ ಹಾಕಿದ್ವಿ ಸೊ ಇಲ್ಲಿವರೆಗೂ ಹಾಕಿದ್ವಿ. ಸೊ ಇಲ್ಲಿವರೆಗೂ ಸೇಮ್ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಹೀಗೆ ಸ್ವೈಪ್ ಮಾಡ್ಕೊಂಡು ಇಲ್ಲಿ ಮೂವ್ ಟ್ರಾನ್ಸ್ಫಾರ್ಮ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು 90 ಡಿಗ್ರಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು XY ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈ ಜಾಗದಲ್ಲಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಸ್ವಲ್ಪ ಹಿಂದಕ್ಕೆ ಸ್ವೈಪ್ ಮಾಡ್ಕೊಳ್ಳಿ, ಜಾಸ್ತಿ ಬೇಡ, ಸ್ವಲ್ಪ ಹಿಂದಕ್ಕೆ ಸ್ವೈಪ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸ್ವೈಪ್ ಮಾಡ್ಕೊಳ್ಳಿ. ಮತ್ತೆ XY ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈ ಜಾಗದಲ್ಲಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಮತ್ತೆ ಬ್ಯಾಕ್ ಬನ್ನಿ, ಮತ್ತೆ ಸ್ಟಾರ್ಟಿಂಗ್ ಬನ್ನಿ. ಮತ್ತೆ ಇನ್ನೊಂದು ಲೇಡಿ ಫೋಟೋವನ್ನು ಆಡ್ ಮಾಡೋಣ ಈಗ. ಸೊ ಆಡ್ ಮಾಡ್ಕೊಂಡು ಮೇಲ್ಗಡೆ ಸೇಮ್ ಸ್ವೈಪ್ ಮಾಡ್ಕೊಂಡು 11.3 ಸೆಕೆಂಡ್ ಬನ್ನಿ. ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇಮ್ ಈ ರೀತಿ ಸ್ವೈಪ್ ಮಾಡ್ಕೊಂಡು ಮತ್ತೆ ಇಲ್ಲಿ ಮೂವ್ ಟ್ರಾನ್ಸ್ಫಾರ್ಮ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು 90 ಡಿಗ್ರಿ ಇಟ್ಕೊಳ್ಳಿ. ಮತ್ತೆ ಇಲ್ಲಿ ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು XY ಸೆಲೆಕ್ಟ್ ಮಾಡ್ಕೊಂಡು ಸೊ ಈ ಜಾಗದಲ್ಲಿ ತಂದು ನಿಲ್ಲಿಸ್ಕೊಳ್ಳಿ. ಮತ್ತೆ ಝಡ್ ಆಪ್ಷನ್ ಸ್ವಲ್ಪ ಹಿಂದಕ್ಕೆ ಸ್ವೈಪ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸ್ವೈಪ್ ಮಾಡ್ಕೊಳ್ಳಿ, XY ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಜಾಗದಲ್ಲಿ ಸೊ ಈ ಫೋಟೋವನ್ನ ನಿಲ್ಲಿಸ್ಕೊಳ್ಳಿ. ಸೊ ನಿಲ್ಲಿಸ್ಕೊಂಡು ಬ್ಯಾಕ್ ಬಂದ್ಬಿಟ್ಟು ಸ್ವಲ್ಪ ಈಗ ಮೇಲ್ಗಡೆ ಸ್ವೈಪ್ ಮಾಡ್ಕೊಂಡ್ರೆ ಇಲ್ಲಿ ರೆಕ್ಟಾಂಗಲ್ 1 ಮತ್ತೆ ರೆಕ್ಟಾಂಗಲ್ 2 ರೆಕ್ಟಾಂಗಲ್ 3 ಅಂತಿದೆ. ಸೊ ರೆಕ್ಟಾಂಗಲ್ 1 ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಅನ್ನ ಕಾಪಿ ಮಾಡ್ಕೊಂಡು ಸ್ವಲ್ಪ ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಮೊದಲು ಫೋಟೋ ಆಡ್ ಮಾಡಿದ್ರಲ್ಲ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪೇಸ್ಟ್ ಎಫೆಕ್ಟ್ ಕೊಡಿ. ಸೊ ಬ್ಯಾಕ್ ಬನ್ನಿ, ಮತ್ತೆ ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ. ರೆಕ್ಟಾಂಗಲ್ 2 ಅಂತ ಕಾಣಿಸುತ್ತೆ ನಿಮಗೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇಮ್ ಎಫೆಕ್ಟ್ ನ ಕಾಪಿ ಮಾಡ್ಕೊಂಡು ಸ್ವಲ್ಪ ಕೆಳಗಡೆ ಸ್ವೈಪ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಇನ್ನೊಂದು ಫೋಟೋ ಲೆಫ್ಟ್ ಅಲ್ಲಿ ಜೆಂಟ್ಸ್ ಫೋಟೋ ಆಡ್ ಮಾಡಿದ್ವಲ್ಲ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಕೊಡಿ. ಸೊ ಬ್ಯಾಕ್ ಬನ್ನಿ, ಮತ್ತೆ ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ. ರೆಕ್ಟಾಂಗಲ್ 3 ಅಂತ ಕಾಣಿಸುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ ಅನ್ನ ಕಾಪಿ ಮಾಡ್ಕೊಳ್ಳಿ. ಸೊ ಉಳಿದಿರಂತ ಲೇಡಿ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ ಅನ್ನ ಪೇಸ್ಟ್ ಮಾಡ್ಕೊಂಡು ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ. ರೆಕ್ಟಾಂಗಲ್ ಅಂತ ಏನ್ ಕಾಣಿಸುತ್ತೆ 3 ರೆಕ್ಟಾಂಗಲ್, ಅದನ್ನ ಡಿಲೀಟ್ ಮಾಡ್ಕೊಂಡು ಸೊ ಈಗ ನೀವು ಆಡ್ ಮಾಡಿರೋ ಫೋಟೋನ ಪ್ರತಿಯೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ. ಇಲ್ಲಿ ನಲ್ 1 ಅಂತ ಕಾಣಿಸುತ್ತೆ, ಲಿಂಕ್ ಮಾಡ್ಕೊಳ್ಳಿ. ಮತ್ತೆ ಈ ಸೇಮ್ 3 ಫೋಟೋವನ್ನು ಕೂಡ ನಲ್ 1ಗೆ ಲಿಂಕ್ ಮಾಡ್ಕೊಂಡು ಸೊ ಈಗ ಬಂದು ಸ್ವಲ್ಪ ಹೀಗೆ ಸ್ವೈಪ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದೆಯಾ ಅಂತ. ಸೊ ಕರೆಕ್ಟ್ ಆಗಿದೆ. ಸ್ವಲ್ಪ ಈ ಒಂದು ಜಾಗಕ್ಕೆ ಬಂದಾಗ ನೋಡಿ, ಈ ಜಾಗಕ್ಕೆ ಬಂದಾಗ ನಿಮ್ಮ ಫೋಟೋ ಇಲ್ಲಿ ಕೆಳಗಡೆ ಕಟ್ ಆಗಿರೋ ಥರ ಕಾಣಿಸುತ್ತೆ. ಅದಕ್ಕೆ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೂವ್ ಟ್ರಾನ್ಸ್ಫಾರ್ಮ್ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಫೋಟೋನ ಝೂಮ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಝೂಮ್ ಮಾಡ್ಕೊಂಡು ಇಲ್ಲಿ ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋನ ಈ ಜಾಗದಲ್ಲಿ ತಂದು ನಿಲ್ಲಿಸ್ಕೊಳ್ಳಿ, ಸ್ವಲ್ಪ ಈ ಕಡೆ ಸೈಡಲ್ಲಿ. ಮತ್ತೆ ಬ್ಯಾಕ್ ಬನ್ನಿ, ಮತ್ತೆ ಈಗ ಜೆಂಟ್ಸ್ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಮೂವ್ ಟ್ರಾನ್ಸ್ಫಾರ್ಮ್ ಸೆಲೆಕ್ಟ್ ಮಾಡ್ಕೊಂಡು ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋನ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಎರಡು ಒಂದೇ ಎತ್ತರದಲ್ಲಿ ಇರಲಿ ಆ ಥರ
ಸೊ ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸೊ ಈ ರೀತಿಯಾಗಿ ಸೊ ನಿಲ್ಲಿಸ್ಕೊಳ್ಳಿ. ಸೊ ನಿಲ್ಲಿಸ್ಕೊಂಡು ಬ್ಯಾಕ್ ಬನ್ನಿ. ಈಗ ಸ್ವೈಪ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಸೊ ಕರೆಕ್ಟ್ ಆಗಿದೆ. ಸೊ ಈಗ ಈ ಫೋಟೋ ಎಂಡಿಂಗ್ ಇದೆಯಲ್ಲ, ಅಲ್ಲಿ ಆ ಎಂಡಿಂಗ್ ಹತ್ರ ಬನ್ನಿ. ಮತ್ತೆ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಂ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಸೇಮ್ ಪ್ರೊಸೀಜರಲ್ಲಿ ಅವಾಗಲೇ ನೀವು ಬ್ಯಾಕ್ಗ್ರೌಂಡ್ ಮತ್ತೆ ರೆಡಿ ಆಡ್ ಮಾಡಿದ್ವಲ್ಲ, ಅದೇ ತರ ಇನ್ನೊಂದು ಫೋಟೋನ ಬ್ಯಾಕ್ಗ್ರೌಂಡ್ ಫೋಟೋನ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡು ಡೆಡ್ ಎಂಡಿಗೆ ಬನ್ನಿ. ಡೆಡ್ ಎಂಡಿಗೆ ಬರೋಕ್ಕಿಂತ ಮುಂಚೆ ನೋಡಿ ಈ ಒಂದು ನೇಮ್ ಬರುತ್ತೆ ನೋಡಿ. ಆ ನೇಮ್ ಬರೋದಕ್ಕಿಂತ ಮುಂಚೆ ರೆಡ್ ಲೈನ್ ಇದೆ 23.05 ಸೆಕೆಂಡ್ವರೆಗೂ, ಅಲ್ಲಿವರೆಗೂ ಈ ಫೋಟೋನ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಟ್ರಾ ಮಾಡ್ಕೊಂಬಿಡಿ. ಎಕ್ಸ್ಟ್ರಾ ಮಾಡ್ಕೊಂಡು ಮೂವ್ ಟ್ರಾನ್ಸ್ಫಾರ್ಮ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು 90 ಡಿಗ್ರಿಗೆ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಝಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋನ ಹಿಂದಕ್ಕೆ ಸ್ವೈಪ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸ್ವೈಪ್ ಮಾಡ್ಕೊಂಡು ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋನ ಫುಲ್ ಆಗಿ ಝೂಮ್ ಮಾಡ್ಕೊಳ್ಳಿ. ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಝಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋನ ಹಿಂದಕ್ಕೆ ತಗೊಳ್ಳಿ. ನೋಡಿ ಹಿಂದಕ್ಕೆ ತಗೊಂಡು ಫೋಟೋನ ಫುಲ್ ಆಗಿ ಝೂಮ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಮತ್ತೆ ಈ ಫೋಟೋ ಸ್ಟಾರ್ಟಿಂಗ್ ಎಲ್ಲಿ ಆಡ್ ಮಾಡಿದ್ರೆ ಅಲ್ಲಿ ಬನ್ನಿ. ಮತ್ತೆ ಪ್ಲಸ್ ಮೇಲೆ ಬ್ಯಾಕ್ ಬಂದ್ಬಿಟ್ಟು ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಂ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಸೊ ಇನ್ನೊಂದು ಜೆಂಟ್ಸ್ ಫೋಟೋವನ್ನು ಆಡ್ ಮಾಡೋಣ. ಈಗ ಆಡ್ ಮಾಡ್ಕೊಂಡು ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ ಡೆಡ್ ಎಂಡಿಗಿಂತ ಸೊ ಮುಂಚಿತವಾಗಿ ಬರುವಂತ ರೆಡ್ ಲೈನ್ ಬನ್ನಿ 23.05 ಸೆಕೆಂಡ್ವರೆಗೂ. ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಮೂವ್ ಟ್ರಾನ್ಸ್ಫಾರ್ಮ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು 90 ಡಿಗ್ರಿಗೆ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಇಲ್ಲಿ ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಈ ಫೋಟೋವನ್ನ ಈ ರೀತಿಯಾಗಿ ಇಲ್ಲಿ ನಿಲ್ಲಿಸ್ಕೊಳ್ಳಿ. ಸ್ವಲ್ಪ ಹಿಂದಕ್ಕೆ ಸ್ವೈಪ್ ಮಾಡ್ಕೊಳ್ಳಿ, ಜಾಸ್ತಿ ಬೇಡ. ನೋಡಿ ಈ ರೀತಿ ಸ್ವೈಪ್ ಮಾಡ್ಕೊಂಡು ಫೋಟೋನ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಕರೆಕ್ಟಾಗಿ ಈ ಜಾಗದಲ್ಲಿ ಇಟ್ಕೊಂಡು ಬ್ಯಾಕ್ ಬನ್ನಿ. ಮತ್ತೆ ಈ ಫೋಟೋ ಸ್ಟಾರ್ಟಿಂಗ್ ಆಡ್ ಮಾಡಿದ್ರಲ್ಲ ಅಲ್ಲಿ ಬನ್ನಿ. ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಂ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇನ್ನೊಂದು ಲೇಡಿ ಫೋಟೋವನ್ನು ಆಡ್ ಮಾಡ್ಕೊಳ್ಳಿ. ಮತ್ತೆ 23.05 ಸೆಕೆಂಡ್ವರೆಗೂ ಬಂದ್ಬಿಟ್ಟು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಮೂವ್ ಟ್ರಾನ್ಸ್ಫಾರ್ಮ್ ಸೆಲೆಕ್ಟ್ ಮಾಡ್ಕೊಂಡು ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು 90 ಡಿಗ್ರಿಗೆ ಇಳಿಸ್ಕೊಳ್ಳಿ. ಮತ್ತೆ ಇಲ್ಲಿ ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಝಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಹಿಂದಕ್ಕೆ ಸ್ವೈಪ್ ಮಾಡ್ಕೊಳ್ಳಿ. ಮತ್ತೆ XY ಸೆಲೆಕ್ಟ್ ಮಾಡ್ಕೊಂಡು ಈ ಜಾಗದಲ್ಲಿ ನಿಲ್ಲಿಸ್ಕೊಂಡು ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋನ ಝೂಮ್ ಮಾಡ್ಕೊಳ್ಳಿ. ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ XY ಸೆಲೆಕ್ಟ್ ಮಾಡ್ಕೊಂಡು ಈ ಜಾಗದಲ್ಲಿ ನಿಲ್ಲಿಸ್ಕೊಂಡು ಬ್ಯಾಕ್ ಬನ್ನಿ. ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನಲ್ವನ್ಗೆ ಲಿಂಕ್ ಮಾಡ್ಕೊಳ್ಳಿ. ಮತ್ತೆ ಈ ಫೋಟೋ ಕೂಡ ನಲ್ವನ್ಗೆ ಲಿಂಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಫೋಟೋ ನಲ್ವನ್ಗೆ ಲಿಂಕ್ ಆಗಿರಬೇಕು. ಲಿಂಕ್ ಆದಮೇಲೆ ಸ್ವಲ್ಪ ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ರೆಕ್ಟಾಂಗಲ್ 3 ಅಂತ ಕಾಣಿಸುತ್ತೆ. ಸೇಮ್ ಅವಾಗಲೇ ನೀವು ಆ್ಯಡ್ ಮಾಡಿದ್ರಲ್ಲ ಅದೇ ಥರ ಬ್ಯಾಕ್ಗ್ರೌಂಡ್ಗೆ ರೆಕ್ಟಾಂಗಲ್ 1 ಕಾಪಿ ಮಾಡ್ಕೊಳ್ಳಿ. ಎಫೆಕ್ಟನ್ನು ಕಾಪಿ ಮಾಡ್ಕೊಂಡು ಬ್ಯಾಕ್ಗ್ರೌಂಡ್ ಫಸ್ಟ್ ಫೋಟೋ ಆ್ಯಡ್ ಮಾಡಿದ್ರಲ್ಲ ಆ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟನ್ನು ಪೇಸ್ಟ್ ಮಾಡ್ಕೊಳ್ಳಿ. ಈಗ ರೆಕ್ಟಾಂಗಲ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ರೆಕ್ಟಾಂಗಲ್ 2 ಬಂದುಬಿಟ್ಟು ಜೆಂಟ್ಸ್ ಫೋಟೋ ಆ್ಯಡ್ ಮಾಡ್ಕೊಳ್ಳಿ. ರೆಕ್ಟಾಂಗಲ್ 3 ಎಫೆಕ್ಟನ್ನು ಕಾಪಿ ಮಾಡ್ಕೊಳ್ಳಿ. ಮತ್ತೆ ಲೇಡಿ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊಂಡು ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ. ಈ ಒಂದು ರೆಕ್ಟಾಂಗಲನ್ನು ಈ ರೀತಿ ಒತ್ತಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಡಿಲೀಟ್ ಆಪ್ಷನ್ ಡಿಲೀಟ್ ಮಾಡ್ಕೊಂಡು ಸ್ವೈಪ್ ಮಾಡ್ಕೊಳ್ಳಿ. ಸೊ ಕರೆಕ್ಟಾಗಿರುತ್ತೆ. ಆದರೆ ಸೊ ಹೈಟು ನೋಡಿ ಇಲ್ಲಿ ಮತ್ತೆ ತಿರ್ಗಿ ಹೆಚ್ಚು ಕಮ್ಮಿ ಆಯಿತು. ಸೊ ಹಾಗಾಗಿ ಸ್ವಲ್ಪ ಹೀಗೆ ನೋಡಿ ಈ ಜಾಗದಲ್ಲಿ ನಿಲ್ಲಿಸ್ಕೊಂಡು ಮತ್ತೆ ಇಲ್ಲಿ ಲೇಡಿ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಮೂವ್ ಟ್ರಾನ್ಸ್ಫಾರ್ಮ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋನ ಸ್ವಲ್ಪ ಝೂಮ್ ಮಾಡ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸೊ ಈ ರೀತಿಯಾಗಿ ಇಲ್ಲಿ ನಿಲ್ಲಿಸ್ಕೊಂಡು ಬ್ಯಾಕ್ ಬನ್ನಿ. ಮತ್ತೆ ಜೆಂಟ್ಸ್ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ XY ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಇಲ್ಲಿ ನೋಡಿ ಈ ರೀತಿ ತಂದು ನಿಲ್ಲಿಸ್ಕೊಳ್ಳಿ. ಮತ್ತೆ XY ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈ ಜಾಗದಲ್ಲಿ ತಂದು ನಿಲ್ಲಿಸ್ಕೊಳ್ಳಿ. ಬ್ಯಾಕ್ ಬನ್ನಿ. ಮತ್ತೆ ನೀವು ಈಗ ನಲ್ಗೆ ಲಿಂಕ್ ಮಾಡಿದ ತಕ್ಷಣ ಈ ಫೋಟೋ ತುಂಬ ಹಿಂದಕ್ಕೆ ಹೋಗ್ಬಿಟ್ಟಿದೆ. ಅದರಿಂದ ಮೂವ್ ಟ್ರಾನ್ಸ್ಫಾರ್ಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಝಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಮುಂದಕ್ಕೆ ಸ್ವೈಪ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಮತ್ತೆ ಈಗ ಸ್ವೈಪ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಸೊ ಕರೆಕ್ಟ್ ಆಗಿದೆ. ಸೊ ಇಷ್ಟೆಲ್ಲ ಆಡ್ ಮಾಡಿದ್ಮೇಲೆ ಸೀದಾ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಂ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಸೊ ಒಂದು ಬ್ಯಾಕ್ಗ್ರೌಂಡ್ ಲೈಟ್ ಲೀಕ್ಸ್ ವಿಡಿಯೋ ಇದೆ. ಸೊ ಆ ವಿಡಿಯೋವನ್ನು ಆ್ಯಡ್ ಮಾಡೋಣ. ಸೊ ನೋಡಿ ಈ ವಿಡಿಯೋ ಆ್ಯಡ್ ಮಾಡ್ಕೊಂಡು ನೋಡಿ ಈ ರೀತಿಯಾಗಿ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಹೀಗೆ ಮೂವ್ ಮಾಡ್ಕೊಂಡು ಮತ್ತೆ ಇಲ್ಲಿ ಆ ವಿಡಿಯೋ ಲೇಯರನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಟ್ರಾನ್ಸ್ಫಾರ್ಮ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಝಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಹಿಂದಕ್ಕೆ ಸ್ವೈಪ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಇರಬೇಕು. 300 ಚಿಲ್ಲರೆ ಇಟ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ಲೇಯರನ್ನು ಸ್ವಲ್ಪ ಝೂಮ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಮತ್ತೆ ಇಲ್ಲಿ ಬ್ಲೆಂಡಿಂಗ್ ಒಪಾಸಿಟಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ. ಇಲ್ಲಿ ಕಾಂಟ್ರಾಸ್ಟ್ ಅಂತ ಬರುತ್ತೆ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸಾಫ್ಟ್ ಲೈಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಇದನ್ನು ಈ ರೀತಿಯಾಗಿ ಸ್ವಲ್ಪ ಕಮ್ಮಿ ಇಟ್ಕೊಂಡು ಬ್ಯಾಕ್ ಬನ್ನಿ. ಮತ್ತೆ ಈಗ ಸ್ವೈಪ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ. ಸೊ ಕರೆಕ್ಟಾಗಿರುತ್ತೆ. ಸೊ ಈಗ ಒಂದ್ಸರಿ ಪ್ಲೇ ಮಾಡ್ಕೊಳ್ಳಿ. ಸೊ ನೋಡಿ ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಈ ಲೇಯರ್ ಬಂದ್ಬಿಟ್ಟು ವಿಡಿಯೋ ಲೇಯರ್ ಜಾಸ್ತಿ ಇದೆ. ಸೊ ಇಲ್ಲಿ ಸ್ಟಾರ್ಟಿಂಗ್ ಬನ್ನಿ, ಎಂಡಿಂಗ್ ಬಂದ್ಬಿಟ್ಟು ಆ ಲೇಯರನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ಮೇಲೆ ಕಂಪ್ಲೀಟಾಗಿ ಎಡಿಟಿಂಗ್ ಮುಗಿತು. ಸೊ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಎಕ್ಸ್ಪೋರ್ಟ್ ಅಂತ ಕೊಡಿ. ಸೊ ಈ ವಿಡಿಯೋ ಎಕ್ಸ್ಪೋರ್ಟ್ ಆಗಿ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ನೋಡೋಲ್ಲ ಸ್ನೇಹಿತರೆ, ಸೊ ಈ ವಿಡಿಯೋ ಎಡಿಟಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ತುಂಬಾ ಚೆನ್ನಾಗಿದೆ ಕೂಡ. ಸೊ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ತರ ಈ ನಮ್ಮ ವಿಡಿಯೋಗಳನ್ನ ಎಲ್ರಿಗೂ ಶೇರ್ ಮಾಡಿ, ನನಗೆ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಜೊತೆ ನಿಮ್ಮನ್ನ ಮೀಟ್ ಆಗಕ್ಕೆ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬೈ ಫ್ರೆಂಡ್ಸ್. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything